ಗುಡ್ ಮಾರ್ನಿಂಗ್ ಗೆಳೆಯರಿ, ನಾನು ನಿಮ್ಮ NS ಟ್ರ್ಯಾಕ್ಟರ್ ವೀಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಇದು ಜಲ್ಕಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. 5 ಗಂಟೆಗೆ 4:15 ಅಲಾರಾಮ್ ಇಟ್ಕೊಂಡಿದ್ವಿ, ಆಫ್ ಮಾಡಿ ಮಕ್ಕೊಂಡು 5:15 ಎದ್ದಿವಿ. ಇವಾಗ ಚಾಕ್ ಕುಡಿದು ಪ್ರಯಾಣ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಗೆ ಅಂಕೋಲ ಬಂದು 400 ಕಿಲೋಮೀಟ್ರ್ ಐತೆ. ಸಾಯಂಕಾಲದ ಎಷ್ಟೊತ್ತಿದ್ರೆ ಒಂದು 400 ಕಿಲೋಮೀಟ್ರು ಕ್ರಾಸ್ ಮಾಡಬೇಕು. ಅಲ್ಲಿಂದ ಕ್ಯಾಲಿಕಟ್ ಇನ್ನು 500 ಕಿಲೋಮೀಟ್ರ್, ಅದು ಟೋಟಲ್ 900 ಕಿಲೋಮೀಟ್ರ್ ಐತೆ. ನಾಳೆ ಬೆಳಗ್ಗೆ 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ಸ್ವಂತ ಟೈರ್ ನೋಡ್ಕೊಂಬಾರ ಒಂದ್ಸಲಿ. ನಾಳೆ 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ಗಾಡಿ ಕೊಡಲೇಬೇಕು. ಕೊಡೋದಲ್ಲ, ನಾವು ಹೋಗಲೇಬೇಕು, ಇಲ್ಲಾಂದರೆ ಆಲ್ಟ್ ಆಗಿಬಿಡುತ್ತೆ. ಯಾಕಂದರೆ ನಾಡ್ದು ಸಂಡೇ ಐತಲ್ಲ, ಅದಕ್ಕೆ. ಇದು ಶೇರ್ವಾನು ಖಾಲಿ ಆಗ್ಬಿಟ್ಟತ್ ನೋಡಿ. ಶೇರ್ವ ಒಂದೇ ಒಂದು ಪಾಯಿಂಟ್ ಐತೆ. ಒಂದು ಪಾಯಿಂಟ್ ಇದ್ದರೆ ಇನ್ನೂ 200 ಕಿಲೋಮೀಟ್ರ್ ಹೋಗ್ತದೆ. ಹುಬ್ಳಿಗೆ ಹೋಗಲ್ಲ, ಎಲ್ಲನ್ನ ಬಂಕ್ನಾಗೆ ಏನು ಮಾಡೋಣಂದರೆ ಒಂದು ಬಕೆಟ್ ತಗೊಂಡು ಹಾಕ್ಯಣಂತೆ. ಫಸ್ಟು ಹೊರಡೋಣ ಬನ್ನಿ. ನೋಡಿ, ಇವಾಗ ಬಿಜಾಪುರ ದಾಟಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹೊರಟರು ನಾವು ರಾತ್ರಿ 700 ಕಿಲೋಮೀಟ್ರ್ ಜರ್ನಿ ಮಾಡಿ ಸ್ಟಾಪ್ ಮಾಡಿದ್ದು. ಯಾಕಂದರೆ ಸುಸ್ತಾಗ್ಬಿಟ್ಟಿದ್ದೆ. ಮೊನ್ನೆ ನೈಟ್ ಬೇರೆ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ಒಂದು 2 ಅವರ್ 3 ಅವರ್ ನಿದ್ದೆ ಆಗಿತ್ತು. 2 ಅವರಿಗೆ ನಿದ್ದೆ ಆದರೆ ಮತ್ತೆ ಕಂಟಿನ್ಯೂ ಹೊಡೆಯೋಕ್ಕಾಗಲ್ಲ. ಹಂಗಾದ್ರೂ 700 ಕಿಲೋಮೀಟ್ರ್ ಹೊಡೆದಿದ್ದೀನಿ. ಅಲ್ಲಿ ಇನ್ನೊಂದು ಏನಂದರೆ, ಫ್ಯಾಕ್ಟ್ರಿನಾಗ, ಜಿಂದಾಲ್ ಫ್ಯಾಕ್ಟ್ರಿನಾಗೆ ಸೌಂಡಿಗೆ ಈಟಿಗೆ ನಿದ್ದೆ ಬರೋಲ್ಲ. ದಡ ಬುಡು ಅಂತಿರ್ತದೆ. ಅಲ್ಲಿ ನಿದ್ದೆ ಬರೋದಿಲ್ಲ. ಮತ್ತು ಇನ್ನೊಂದೇನೆಂದರೆ, ಅಲ್ಲಿ ಲೋಡ್ ಮಾಡಿ ನಿಲ್ಸಿ ಮಕ್ಕಳಂಗಿಲ್ಲ, ಅದೊಂದು ತೊಂದರೆ. ಅಲ್ಲಿ ನಾನು 2 ಗಂಟೆಗೆ ಲೋಡ್ ಮಾಡ್ಕೆ ಬಂದೆ, ಕಾಟ ಮಾಡಿಸಿ ಸೈಡ್ಗೆ ಹಾಕಿದೆ. ಲೋಡ್ ಮಾಡ್ಕೆ ಬಂದು ನೈಟು. ಅವಾಗಿನ್ನೇನು ಅಲ್ಲಿ ಸ್ಕ್ಯಾನ್ ಮಾಡೋನಿಗೆ ಕರೆದೆ. ಅವನು ಬಿಲ್ ಬಂದಾಗ ಬರ್ತೀನಿ ಅಂದ. ನಾವೇನು ಮಾಡಿದ್ವಿ, ಏನನ್ನ ಮಾಡ್ಕೆ ಹೋಗಾನಿನ್ನ ಅಂತೇಳಿ ಮಕ್ಕಂಬಿಟ್ವಿ. ಮತ್ತು 5 ಗಂಟೆಗೆ ಬಂದು ವಾಚ್ಮ್ಯಾನ್ ಎಬ್ಬರಿಸ್ತಾರೆ, ನಿಮ್ಮ ಗಾಡಿದು ಬಿಲ್ ಬಂದತೆ ಬರ್ರಿ ಅಂತೇಳಿ. ಅವಾಗಿನ್ನೇನು ಹೋದ್ವಿ. ಅವಾಗ ಎಲ್ಲರ ಮಕ್ಕಂಡಿದ್ರು. ಮತ್ತು ಟ್ರಾನ್ಸ್ಪೋರ್ಟ್ ಕಡೆಯಿಂದ ಮೆಮೊ ಬರ್ಸ್ಕೊಂಬರ್ಬೇಕು ನಾವು ಏನಕ್ಕೆ ಮಕ್ಕಂಡಿದ್ವಿ ಏನು ಅಂತೇಳಿ. ಅವಾಗಿಂದ ತಾಡ್ಪಲ್ ಹಾಕೋದು ಲೇಟ್ ಆಯಿತು ಅಂತೇಳಿ ಬರ್ಸ್ಕೊಂಬಂದು ಕೊಟ್ವಿ. 6 ಗಂಟೆಗೆ ಬಿಟ್ಟಿದ್ದು. ರಾತ್ರಿ ಬಂದು ಕರೆಕ್ಟಾಗಿ 10 ಗಂಟೆಗೆ ನಿಲ್ಸಿದ್ವಿ. ಬಿಜಾಪುರಿಂದ 40 ಕಿಲೋಮೀಟ್ರ್ ಹಿಂದೆ. ಜಲ್ಕಿ ದಾಟಿದ ಮೇಲೆ ಉರ್ತಿ ಅಂತ ಬರುತ್ತೆ. ಉರ್ತಿನೋ ಅರ್ತಿನೋ ಸರಿಯಾಗಿ ಗೊತ್ತಿಲ್ಲ. ಅಲ್ಲಿ ಬಂದು ರಾತ್ರಿ ಊಟ ಮಾಡಿ ಆಚೆ ಮಾಡಿದ್ವಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಬರೋಣ ಅಂತೇಳಿ ನೋಡಿದ್ವಿ. ನಮಗೆ ಎಚ್ಚರ ಆಗಿದ್ದೆ 5:15. 4 ಗಂಟೆಗೆ ಅಲಾರಾಮ್ ಇಟ್ಟಿದ್ವಿ. ಸುಸ್ತಾಗಿದ್ದ ಕಾರಣದಿಂದ ಅಲಾರಾಮ್ ಆಫ್ ಮಾಡಿ ಮಕ್ಕೊಂಡಿದ್ವಿ. ಮತ್ತು 5 ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡಿದ್ವಿ ನೋಡಿ ಜರ್ನಿ. ಯಾರೋ ಟ್ರಾಲರ್ನೇನು ಹೋಗೋಕ್ಕೆ ಬಿಡ್ತಾ ಇಲ್ಲ ಗುರು, ಹಂಗೆ ಮಾಡ್ತಾಯಿದೆ. ಈ ಸಿಂಗಲ್ ರೋಡ್ ಬೇರೆ, ಅದ್ರಾಗ ಬೇರೆ ಆಟಿಗೆ ಕಾಡ್ತಿರ್ತಾರೆ ಇವರು ಟ್ರಾಲರ್ನೇರು. ಖಾಲಿ ಟ್ರಾಲರ್ ತಗೊಬಂದು ಜೋರಾಗನ್ನ ಹೋಗಲ್ಲ, ಹೋಗೋರಿಗೂ ಬಿಡೋದಿಲ್ಲ, ಹಂಗೆ ಮಾಡ್ತಾರೆ. ಅದು ಅರುಂಧತಿ ಪಿಕ್ಚರ್ನಾಗೆ ಅಲ್ಲ, ಅರುಂಧತಿ ಎಲ್ಲ ಮಗನ ಪಿಕ್ಚರ್ನಾಗೆ ಹೇಳ್ತಾರೆ ನೋಡಿದ್ರ, 4 ದಕ್ಕನಿದೆ ఎవరికి ದಕ್ಕನಿವನು ಅಂತಂದು ಆ ಥರ ಮನಸ್ಥಿತಿ ಇದಾರೆ ನೋಡಿ. ರೋಡಾಗಿ ಹೋಗ್ತಾ ಇದ್ದೀವಿ. ಇದು ಬಿಜಾಪುರ ಟು ಹುಬ್ಳಿ ಹೈವೇಗೆ. ನೋಡಿ ಬೆಳಗ್ಗೆ ವ್ಯೂ ಹೆಂಗೆ ಕಾಣ್ತಿದೆ. ಇದು ಮೆಗಾ ಹೈವೇ. 7 ಗಂಟೆಗೆ ಟೈಮ್ ಅಲ್ಲೇ ನೋಡಿ ಹೋಗ್ತಾ ಇದ್ದೀವಿ ನಾವು. ಒಂದು 10:30 11 ಗಂಟೆ ಆಗ್ತದೆ ಹುಬ್ಳಿ ಮುಟ್ಟೋಷ್ಟೊತ್ತಿಗೆ. 11 ಗಂಟೆ ಆಗ್ಬೋದು, 12 ಗಂಟೆ ಆಗ್ಬೋದು. ಯಾಕಂದರೆ ಸಿಂಗಲ್ ರೋಡಲ್ಲಿ ದಾರಿ ಸಾಗಲ್ಲ. ಬ್ರೇಕ್ ಹಾಕ್ಬೇಕು, ಹಂಸಿರ್ತವೆ, ನಿಧಾನಕ್ಕೆ ಹೋಗ್ಬೇಕು. ನೋಡಿ ಇವನು 40ರಾಗ ಹೋಗ್ತಾ ಇದ್ದಾನೆ. ಗೌರ್ಮೆಂಟ್ ಬಸ್ ಬರ್ತಾಯಿದೆ ಆಪೋಸಿಟು. ಬಸ್ ಪಾಸ್ ಆದಕ್ಕೆ ಹಿಂಗೆ ಚೆನ್ನಾಗಿ ಎಳ್ಕೊಂಡು ಹೋಗ್ತಾ ಇರ್ಬೇಕು ಸಿಂಗಲ್ ರೋಡ್ನಾಗೆ. ಹಂಗಾದ್ರೇ ದಾರಿ ಸಾಗೋದು. ಅಂದರೆ ಆಮೇಲೆ ಬಿಸಿಲಾದರೆ ಇಲ್ಲಿ ದಾರಿ ಸಾಗಲ್ಲ. ಬೈಕು ಆಟೋ ಅವೆಲ್ಲ ಇರ್ತಾವಲ್ಲ. ಇದು ರಾತ್ರಿ ಚೆನ್ನಾಗಿ ನೈಟ್ ಹೊತ್ತಾದರೆ ರೋಡ್ ಬೇಗ ಸಾಗೋಗುತ್ತೆ, ಜರ್ನಿ ಆರಾಮಾಗುತ್ತೆ. ಅಂದರೆ ಗಾಡಿ ಓಡ್ಸೋಕೆ ಆಗ್ತಿದ್ದಿಲ್ಲ ನನಗೆ. ನೈಟು ಫುಲ್ ಓವರ್ ಆಗಿಬಿಟ್ಟಿತ್ತು ನಿದ್ದೆ. ಅಲ್ಲಿಗೂ ಮನುಷ್ಯ ಸುಸ್ತಾಗ್ಬಿಡ್ತಂಗೆ ಗುರು. ಒಂದು ದಿವಸಕ್ಕೆ 700 ಕಿಲೋಮೀಟ್ರ್ ಗಾಡಿ ಹೊಡೆದ್ರೆ. ನನ್ನ ತಮ್ಮ ಇದ್ದಾನೆ ಈ ಅವಿವೇಕಿ, ಯಾರು ಅಂದರೆ ಅವಿ. ಒಂದು 200 ಕಿಲೋಮೀಟ್ರ್ ಹೋಗಿ ಅಣ್ಣ ನಿದ್ದೆ ಬಂದ್ಬಿಡ್ತಂತೇಳಿ ಸೈಡಾಗಿ ಮಕ್ಕಂತಾನೆ. ನಾವು ಹಂಗೆ ಮಾಡ್ತೇವೆ. ಒಂದು ಟೈಮ್ನಾಗ ಸುಸ್ತಾದಾಗ ಹೊಡಿಬೇಕಂತ ಮನಸ್ಸಿಗೆ ಹಾಕ್ಕೊಂಡು ಅಂದರೆ 700 ಕಿಲೋಮೀಟ್ರ್ ಅಲ್ಲ, 1000 ಕಿಲೋಮೀಟ್ರ್ ನಾನು ಸ್ಟಾಪ್ ಹೊಡಿತೀನಿ. 700 ಕಿಲೋಮೀಟ್ರ್ ಲೆಕ್ಕ ಅಲ್ಲ. ಕರೆಕ್ಟಾಗಿ 24 ಗಂಟೆ ಕಂಟಿನ್ಯೂ ಹೊಡಿತೀನಿ. ಇದು 4 ಲೈನ್ ಹೈವೇ ಆಗಿದ್ರೆ ರಾತ್ರಿ ಇದ್ರಾಗ ಬಂದುಬಿಡ್ತಿದ್ದೆ. ಸಿಂಗಲ್ ರೋಡ್ ಇನ್ನೇನಂತೇಳಿ ಬರಲಿಲ್ಲ. ಕೋಲಾರ ನೋಡಿ
ಎಷ್ಟೈತೆ ಅದು 30 ಕಿಲೋಮೀಟ್ರ್ ಐತೆ. ಕೋಲಾರ ಅಂದರೆ ಬೆಂಗಳೂರು ಹತ್ರ ಇರೋ ಕೋಲಾರ ಅಲ್ಲ, ಇಲ್ಲೊಂದು ಕೋಲಾರ ಐತೆ. ಘಟಪ್ರಭಾ ನದಿ ಬರುತ್ತಲ್ಲ, 4 ಕಿಲೋಮೀಟ್ರ್ ಬ್ರಿಡ್ಜು ಅದೇ. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ, ಬನ್ನಿ ಸಿಗೋಣ ಅಲ್ಲಿಗೆ ಹೋಗಿ. ಟೋಲ್ ಗೇಟ್ಗಳು ನೋಡ್ಬಿಟ್ರೆ ಹಂಗೆ ಕೊತ್ತ ಅಂತ ಕುದಿತದ ಗುರು. ಬ್ಯಾಲೆನ್ಸ್ ಇದ್ರೂ ಬ್ಯಾಲೆನ್ಸ್ ಇಲ್ಲ ಅಂತಾರೆ. ಇನ್ನೂ 2 ಟೋಲ್ ಪಾಸ್ ಆಗ್ತದೆ, ಬ್ಯಾಲೆನ್ಸ್ ಐತೆ ಆದ್ರೂ ಬ್ಯಾಲೆನ್ಸ್ ಯಾಕೆ ಗುರು ಟೈರ್ ಇದು ಒಳಗಿನ ಸಂಗೈತೆ. ಒಂದ್ಸಲ ತಯಾರಿಸ್ಬಿಡ ನೀವೆಲ್ಲ ಓಕೆ ಅದಾವೆ. ಬ್ಯಾಲೆನ್ಸ್ ಇದ್ರೂ ಬ್ಯಾಲೆನ್ಸ್ ಇಲ್ಲ ಅಂತೇಳಿ ಗಾಡಿ ಸೈಡ್ಗೆ ಹಾಕ್ಸ್ಬಿಡ್ತಾರೆ. ಹಾಕ್ಸೇ ಬಿಟ್ಟಾರೆ ನಮಗೆ. ಇವು ಎಲ್ಲ ಓಕೆ, ಇದು ಕರೆಕ್ಟಾಗಿ ಸವಿತೈತೆ. ಇದು ಯಾಕೋ ಹೊರಗಿಂದು ಆರ್ಗೋ ಉಜ್ತೈತೆ. ದುರ್ಕ್ ಹೋದ್ಮೇಲೆ ನೋಡೋಣ, ನಾವೆಲ್ಲ ಅಲೈನ್ಮೆಂಟ್ ಮಾಡ್ಸೋಣ. ನೋಡಿ ಇವು ಎಲ್ಲ ಓಕೆ, ಇವು ಓಕೆ ಅದಾವೆ, ಎಲ್ಲ ಓಕೆ ಅದಾವೆ. ಇದು ಮಾತ್ರ ಒಳಗಿನ ಟೈರ್ ಸವಿದೈತೆ. ಹೊರಕೊಳಗೆ ಮಾಡ್ಸೋಣ, ಗ್ರೀಸ್ ಹೊಡಿಸ್ಬೇಕು ಗುರು. ನಿನ್ನೆ ಹೊಡ್ಸಿರೋದು ಗ್ರೀಸು. ನೋಡಿ ಈ ಥರ ಮಾಡಿದ್ದೀವಿ ಹಗ್ಗ ಟಾರ್ಪಲ್ಲು. ಅದು ಬಾಡಿ ಒಳಗಿರೋದಲ್ಲ ನೋಡು. ಅಶ್ವಿನಿ ನೋಡಿ, ಇವು ಬಂದು ಫ್ರಂಟ್ನಾಗಿದ್ದವು ತೆಗೆದು ಹಿಂದಕ್ಕೆ ಹಾಕಿದ್ನಿ. ಇವಿನ್ನ ಎಷ್ಟು ದಿವಸ ನಡೀತಾವೆ, ಒಂದು 2-3 ತಿಂಗಳು ನಡೀತವೆ. ಆಮೇಲೆ ಇಲ್ಲಿಗೆ ಆ ಓದೇಟಿಗೆ ಹೊಸ ಗುರು ಬ್ಯಾಲೆನ್ಸ್ ಖಾಲಿ ಆಗಿಬಿಟ್ಟತೆ. ಟೋಲ್ ಗೇಟ್ನವ್ರಿಗೆ ಬೈತಾಯಿದ್ನಿ, ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಬ್ಯಾಲೆನ್ಸ್ ಇರಲಿಲ್ಲ. ರೀಚಾರ್ಜ್ ಮಾಡಿದೆ, ಪಟ್ಟ ನಂಗೆ ಎತ್ಕೊಂತು. ಯಾಕಂದರೆ ನಾನು ರಾತ್ರಿ ನೋಡಿದರೆ ರೀಚಾರ್ಜ್ ಮಾಡ್ತಿದ್ದೆ, ರಾತ್ರಿ ನೋಡಿಲ್ಲ. ಅಂದರೆ ಅದು ನಮ್ಮ ಹತ್ರನೇ ಐತೆ ಆ್ಯಪು, ಎಲ್ಲ ನೋಡ್ತೀವಿ ನಾವು ಬಸ್ ಅಂತ. ಹಾಗಾಗಿ ಎಲ್ಲ ಗೊತ್ತಾಗುತ್ತೆ. ರಾತ್ರಿ ನಾನು ನೋಡಿಲ್ಲ, ರಾತ್ರಿನೇ ಖಾಲಿ ಇಟ್ಬಿಟ್ಟೆ ಟೋಲು. ರಾತ್ರಿಯಲ್ಲಿ ಗುರು ಬೆಳಗ್ಗೆ ರಾತ್ರಿ ಇನ್ನೊಂದು ಟೋಲ್ ಇತ್ತು, ಆ ಟೋಲ್ ದಾಟ್ಬಿಟ್ಟಿದ್ದೀನಿ. ಅಮೌಂಟ್ ಖಾಲಿ ಆದ್ರೆ 8 ಟೋಲ್ ಪಾಸ್ ಆಗುತ್ತಾ, ಅದೇ ಧೈರ್ಯದ ಮೇಲೆ ಬರೋದು. ಬೆಳಗ್ಗೆ ಎದ್ದೇಟಿಗೆ ಒಂದು ಟೋಲ್ ಗೇಟ್ ದಾಟಿದ್ನ, ದುಡ್ಡು ಖಾಲಿ ಆಗಿಬಿಟ್ಟೈತೆ. ಇವಾಗ ರೀಚಾರ್ಜ್ ಮಾಡಿದೆ, ಪಟ್ಟ ನಂಗೆ ಎತ್ಕೊಂತು. ರೀಚಾರ್ಜ್ ಮಾಡಿ ಚೆಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಎತ್ತಣ ಇಲ್ಲಿಗೆ ಬಂದು ಹಿಂದಕ್ಕೆ ಹೋಗಿದ್ದೆ. ವೆಲ್ಕಮ್ ಅಂತ. ಈ ಟೋಲ್ ದಾಟಿದ್ರೆ ಮತ್ತೆ ನಮಗೆ ಟೋಲ್ ಸಿಗೋದು ರಾತ್ರಿ ಸಿಗುತ್ತೆ ಟೋಲು. ಎಲ್ಲಂದರೆ ಕುಮಟಾದಾಗ ಟೋಲ್ ಸಿಗೋದು, ಅಲ್ಲಿವರೆಗೂ ಟೋಲ್ ಇಲ್ಲ ಏನಿಲ್ಲ. ಸಿಂಗಲ್ ರೋಡ್ನಾಗ ಹೋಯ್ತಾ ಇರಬೇಕು. ಬನ್ನಿ ಹೋಗೋಣ ಮುಂದೆ. ಎಲ್ಲಾದರೂ ಚಾ ಕುಡಿಯೋಕೆ ನಿಲ್ಸೋಣ, ಇಲ್ಲಾಂದ್ರೆ ತಿಂಡಿ ತಿನ್ನೋಕೆ ನಿಲ್ಸೋಣ. ಏನು ನೋಡಿ ಸ್ನೇಹಿತರೆ, ನಾವು ಹೇಳಿದ್ನಲ್ಲ 4 ಕಿಲೋಮೀಟರ್ ಘಟಪ್ರಭಾನ ಒಂದೊಂದ್ಸಲಿ ಕನ್ಫ್ಯೂಸ್ ಆಗಿಬಿಡ್ತದೆ. ಇಲ್ಲಿ ಕೋಲಾರದವ್ರು ಯಾರನ್ನ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿರಿ. ಅಲ್ಲಿ ಬೋರ್ಡ್ ಇತ್ತು, ನೋಡಿಲ್ಲ, ಅಬ್ಸರ್ವ್ ಮಾಡಿಲ್ಲ. 4 ಕಿಲೋಮೀಟ್ರ್ ಬಿಡ್ದಿರೋದು ಫುಲ್ಲು. ಮಳೆ ಬಂತು ಅಂದರೆ ಫುಲ್ ಪಕ್ಕದಾಗ ಏನು ಖಾಲಿ ಐತೋ ಎಲ್ಲ ಫುಲ್ ಇರುತ್ತೆ, ಎಲ್ಲ ಜಾಗ ಫುಲ್ ಆಗ್ಬಿಡುತ್ತೆ. ಅಂದರೆ ಫುಲ್
10:30 ಆದರೂ ಇನ್ನೂ ನರಗುಂದದಾಗದೀವಿ. ಇಷ್ಟೊತ್ತಿಗೆ ಹುಬ್ಳಿ ದಾಟ್ಬೇಕಾಗಿತ್ತು ಲೆಕ್ಕಾಚಾರ ನೋಡಿದರೆ. ನಾವು ಬಿಟ್ಟು 5 ಅವರ್ ಆಯ್ತು, ಇನ್ನು ನರಗುಂದದಾಗದೀವಿ. ಅಲ್ಲೊಂತಾಗ ನಿಲ್ಲಿಸಿ ಡೆಪ್ ಹಾಕ್ಸ್ಕೊಂಡ್ವಿ. ನಾನು ಏನು ಹೇಳ್ತೀನಿ, ಸಿಂಗಲ್ ರೋಡಕ್ಕೆ ದಾರಿ ಸಾಗಲ್ಲ ಅಂತ ಹೇಳಲ್ಲ, ಇದಕ್ಕೆ ದಾರಿ ಸಾಗೋದು. ತಿಂಡಿ ತಿಂದ್ವಿ, ಆಮೇಲೆ ಒಂದು ಬಕೆಟ್ ಡೆಪ್ ಹಾಕಿ ಬಂದೆ. ಡೆಪ್ ಖಾಲಿಯಾಗಿತ್ತು. ಶೋರೂಮ್ಗೆ ಇನ್ನೇನು ಹೋಗೋದು, ಇದು ಅಂಕೋಲಾದಾಗ ಶೋರೂಮ್ ಐತಲ್ಲ, ಅಲ್ಲಿ ಹಾಕ್ಸ್ಕೊಂಡ್ರೆ ಆಯ್ತು ಅಂತೇಳಿ ಹಂಗೆ ಹೋಗ್ತಾ ಇದ್ವಿ. ಒಂದು ಬಕೆಟ್ ಹಾಕ್ಕೊಂಡು, ಒಂದು ಬಕೆಟ್ ಹಾಕಿದ್ರೆ 600 ಕಿಲೋಮೀಟ್ರ್ ಹೋಗ್ತತೆ. ಆಮೇಲೆ ನೋಡೋಣ. ಇವಾಗ ಸದ್ಯಕ್ಕೆ ಒಂದು ಬಕೆಟ್ ಹಾಕ್ಕೊಂಡಿದ್ನಿ. ಬನ್ನಿ ಹೋಗೋಣ. 11 ಗಂಟೆ ಆಯ್ತು ನೋಡಿ. ಹುಬ್ಳಿ ಬೈಪಾಸಿಗೆ ಬರೋಷ್ಟೊತ್ತಿಗೆ ಯಾಕೋ ಲಾರಿ ನಾನು ಹೋಗಲ್ಲ ಅಂತ ಹಠ ಹಿಡಿದ್ಬಿಟ್ಟತೆ. ಡೀಸೆಲ್ ನೋಡಿದರೆ ಸಿಕ್ಕಾಪಟ್ಲೆ ಕುಡ್ದತ್ತೆ. ಮಂಗ್ಳೂರು ನೋಡಿದ್ರೆ ಇನ್ನು 380 ಕಿಲೋಮೀಟ್ರ್ ಐತೆ. ಫುಲ್ ಟ್ಯಾಂಕಿಗೆ ಮಂಗ್ಳೂರಿಗೆ ಹೋಗ್ಬೇಕಾಯ್ತು. ಮಂಗ್ಳೂರಿಗೆ ಹೋಗಲ್ಲ. 650 ಕಿಲೋಮೀಟ್ರಿಗೆ ಎಲ್ಲಿಗೆ ಬಂದದ್ದು ನೋಡಿ. ಸಿಂಗಲ್ ರೋಡಾಗಿ ಬಂದರೆ ಅಷ್ಟೇ ಡೀಸೆಲ್ ಕುಡಿಯೋದು. ಅರ್ಧ ಟ್ಯಾಂಕ್ ಇತ್ತು, ಅರ್ಧ ಟ್ಯಾಂಕ್ ಆ ಕಡೆಗೆ ಇತ್ತು. ನಾವು ಬೆಳಿಗ್ಗೆ ಎದ್ದಾಗ 250 ಕಿಲೋಮೀಟ್ರ್ ಬಂದೀವಿ ಅಲ್ಲಿಂದ ಇಲ್ಲಿಗೆ ಅಷ್ಟೇ. ಇಷ್ಟಕ್ಕೊಂದು 100 ಲೀಟ್ರ್ ಡೀಸೆಲ್ ಕುಡಿದ್ಬಿಟ್ಟತೆ. ಇಲ್ಲ 120 ಲೀಟ್ರ್ ಐತೆ. 120 ಲೀಟ್ರಿಗೆ ಮಂಗ್ಳೂರಿಗೆ ಹೋಗ್ತತೆ ಬರೋ 360 ಕಿಲೋಮೀಟ್ರ್, 370-80 ಕಿಲೋಮೀಟ್ರ್ ಐತೆ. ರಾತ್ರಿ ನಾವು ನಿನ್ನೆ ಡೀಸೆಲ್ ಹಾಕಿ ಹೊರಟಿದ್ವಲ್ಲ, ಅಲ್ಲಿಂದನೂ ಮೈಲೇಜ್ ಬರೋಲ್ಲ. ಯಾಕಂದರೆ ಬರೋ ಅಪ್ಪುಗಳು CC ರೋಡಾಗಿ ಮೈಲೇಜ್ ಬರೋಲ್ಲ. ಹೈಟ್ ನೋಡಿದರೆ ಮೈಲೇಜ್ ಬರೋದು, ಅಂಡರ್ ಲೋಡಿಗೆ ಮೈಲೇಜ್ ಬರೋದೇ ಇಲ್ಲ. ಒಂದು ಫುಲ್ ಟ್ಯಾಂಕಿಗೆ 1050 ಕಿಲೋಮೀಟ್ರ್ ಹೋದರೆ ಹೆಚ್ಚಾಗ್ಬಿಟ್ಟಾದ್ರೆ. ನೋಡೋಣ ಬನ್ನಿ, ಮಂಗ್ಳೂರಿಗೆ ಹೋದರೆ ಗೊತ್ತಾಗುತ್ತೆ ಎಷ್ಟು ಫುಲ್ ಟ್ಯಾಂಕಿಗೆ ಮಂಗ್ಳೂರು ಮುಟ್ಟಿಸ್ಬೇಕು. ನೋಡೋಣ ಬನ್ನಿ. ಗುರು, ನಾವು ಬೆಳಗ್ಗೆಯಿಂದ ಬಂದ್ವಿ. ಬಿಜಾಪುರಿಂದ ಹುಬ್ಳಿ ದಾಟ್ ಬಂದ್ರೂ ಎಲ್ಲೆಲ್ಲೆಲ್ಲಿ ಒಂದು ಫಿಲ್ಟರ್ ನೀರು ನಾವು ಘಟಕ ಕಾಣಲಿಲ್ಲ. ಒಂದು ಊರಿನಾಗೂ ಫಿಲ್ಟರ್ ನೀರು ಕುಡಿತಾರೋ ಹಂಗೆ ಕುಡಿತಾರೋ ಗೊತ್ತಿಲ್ಲ. ಎಲ್ಲೆಲ್ಲೆಲ್ಲಿ ಒಂದೊಂದು ನೋಡಲಿಲ್ಲ ನಾನು ಫಿಲ್ಟರ್ ನೀರು. ನಾವು ಬಿಜಾಪುರಿಂದ ಬಂದ್ರೂ ಇನ್ನು ಈ ರೋಡಾಗಿ ಸಿಗ್ತಾವೋ ಇಲ್ಲ ಗೊತ್ತಿಲ್ಲ. ಕುಡಿಯೋಕೆ ನೀರು ಬೇರೆ ಖಾಲಿಯಾಗಿದ್ದಾವೆ. ಎಲ್ಲಿ ನೀರೇನು ವಾಟರ್ ಟ್ಯಾಂಕು ಕಾಣಲಿಲ್ಲ. ಇವಾಗ ಕಲ್ಗಟ್ಟಿಗೆಲ್ಲ ನಾನು ನೋಡ್ಬೇಕು ನೀರು. ಇಲ್ಲಾಂದರೆ ಕೊಟ್ಟೆಲ್ಲನೂ ಒಂದು ಕ್ಯಾನ್ ಹಾಕ್ಸ್ಕೊಂಡ್ರೆ ಆಯ್ತು. ಪೆಟ್ರೋಲ್ ಬಂಕ್ನಾಗೂ ಸಿಗ್ಲಿಲ್ಲೇನಿಲ್ಲ, ಪೂರ್ತಿ ಖಾಲಿ ಆಗಿಬಿಟ್ಟಿದ್ದಾವೆ ನೀರು. ಬಿಸಿಲು ಜಾಸ್ತಿ ಆಗ್ತೈತೆ. ಇವಾಗ ಇಲ್ಲಿಂದ ಸೀದಾ ಯಲ್ಲಾಪುರ ಘಾಟ್ ಮೇಲೆ ಹೋಗಿ ನಿಲ್ಲಿಸಿ ಕುಡಿಯೋಕೆ ನೀರು ಹಿಡ್ಕೊಂಡು ಹೋದರೆ ಸಾಕು. ನಮಗೆ ಘಾಟ್ ಮೇಲೆ ನಿಲ್ಲಿಸಿ ಏನಾರು ಅಡುಗೆ ಮಾಡ್ಕೊಂಡು ಊಟ ಗೀಟ ಮಾಡಿಬಿಡೋ ಅಷ್ಟೊತ್ತಿಗೆ ಟೈರ್ ತಣ್ಣಗಾಗ್ತವೆ. ಅಲ್ಲಿ ಹೆಂಗೂ 1 ಗಂಟೆ ನಿಲ್ಲಿಸ್ಬೇಕು. ಯಾಕಂದರೆ ಬೆಳಗ್ಗೆಯಿಂದ ಬಂದಿದ್ನಿ. ಹಂಗೆ ಘಾಟ್ ಇಳಿಸಿದ್ನಂದರೆ ಟಸ್ಸು ಪುಸ್ಸು ಅಂದ್ಬಿಡ್ತವೆ. ಅಲ್ಲೊಂದು ಸ್ವಲ್ಪ ಬ್ರೇಕ್ ಮೇಲೆ ಇಳಿಸ್ತೀವಲ್ಲ, ಹಂಗಾಗಿ ಕೂಲಾಗಿ ಹೋಗ್ಬೇಕು. ಟೈರು ಲೈನರ್ ಕೂಲ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಹೋಗಿ 1 ಗಂಟೆ ನಿಲ್ಸಿದ್ರೆ ಸಾಕು ಗುರು, ಎಲ್ಲ ಸರೋಗ್ಬಿಡ್ತತೆ. ಈ ತ್ಯಾಪೆ ರೋಡ್ನಾಗಂತೂ ತಪ್ಪು ಅಂತತೆ. ತ್ಯಾಪೆ ಹಾಕ್ತಾರೆ ರೋಡ್ ಮೇಲೆ. ಕ್ಲೀನಾಗಿ ಅದ್ರ ಲೆವೆಲ್ಲಿಗನ್ನ ಹಾಕಲ್ಲ, ಉಪ್ಪು ತಗ್ಗು ಮಾಡಿಬಿಡ್ತಾರೆ. ದಡ್ಕು ಬಿಡ್ತಾರೆ ನಮ್ಮ ಗಾಡಿಗಳನ್ನ. ನೋಡಿ ಬನ್ನಿ ಮುಂದೆ ಯಲ್ಲಾಪುರನಾಗ ಸಿಗೋಣ. ಇಲ್ಲಾಂದರೆ ಇಲ್ಲ, ನಾನು ನೀರು ಹಿಡ್ಕೋಬೇಕು ಫಸ್ಟು. ಇವಾಗ ಎಲ್ಲದಕ್ಕಿಂತ ಮುಂಚೆ ಕಬ್ನಲ್ಲಿ ಕುಡಿಬೇಕು ನಾವು. ಅಲ್ಲಿಂದ ಇದ್ವು ಕಬ್ನಾಲು, ಡೌನ್ನಾಗ ಗಾಡಿ ಫಾಸ್ಟ್ ಇತ್ತು, ನಿಲ್ಲಿಸ್ಲಿಲ್ಲ. ಇವಾಗ ನಿಲ್ಸನ್ ಬನ್ನಿ ಕಬ್ನಲ್ಲಿ ಎಲ್ಲಿ ಸಿಗ್ತಾವೆ ಅಲ್ಲಿ. ಫೈನಲ್ಲಿ ಬಂದು ಘಾಟ್ ಮೇಲೆ ಗಾಡಿ ನಿಲ್ಲಿಸಿದ್ವಿ. ನಾವು ಆ ಕಡೆ ಹಾಕ್ಬೇಕಾಯ್ತು, ಯಾಕಂದರೆ ಆ ಕಡೆ ಜಾಗ ಇಲ್ಲ. ಜಾಗ ಇದ್ದಿದ್ದೆ ರೈಟ್ ಸೈಡಿಗೆ ರಾಂಗ್ ರೂಟ್ನಾಗೆ. ನಮಗೆ ಮರದನೆಳ್ಳು ಬೇಕಾಗಿತ್ತು, ಏನು ಮಾಡ್ತೀರಾ, ಘಾಟ್ ಮೇಲೆ ನಿಲ್ಸಿದ್ದೀನಿ. ಈ ಕಡೆ ಒಂದು ಗಾಡಿ ಐತೆ, ಇದ್ರ ಅಪೋಸಿಟ್ ಐದಾನೆ ನೋಡು ನಮ್ಮ ಅಭಿಮನ್ಯು. ಬಿಸ್ಲಿಗೆ ಸುಟ್ಟೋಗ್ಬಿಟ್ಟಿದ್ದಾನೆ. ಏನನ್ನ ಸ್ಪೆಷಲ್ ಮಾಡೋಣ ಅಂದರೆ ನಮ್ಮ ಹುಡುಗ ಬಿಸಿಲು ಬೇಡ ಬಿಡೋಣ ಅಂತ. ಸರಿ ಆಯ್ತು ಬಿಡಪ್ಪ ಅಂತೇಳಿ ಟೊಮೆಟೊ ಬಾಕ್ಸ್ ಮಾಡ್ಕೊಂಡು ಉಂಡು ಕರೆಕ್ಟಾಗಿ 2 ಗಂಟೆ ಆಗೈತೆ. 4 ಗಂಟೆಗೆ ಇಳಿಸಿದ್ರೆ ಸಾಕು. ಇವಾಗ ಘಾಟ್ ಇಳಿಸೋ ಲೆಕ್ಕಕ್ಕೆ ಇಲ್ಲ ನಾವು. ಯಾಕಂತೀರ, ಟೈರು ಫುಲ್ ಹೀಟ್ ಆಗಿಬಿಟ್ಟಿದ್ದಾವೆ ಟೈರೆಲ್ಲ. ಟೈರೆಲ್ಲ ಹೀಟ್ ಆಗಿಬಿಟ್ಟಿದ್ದಾವೆ. ನಾನು ಟುಸ್ ಅಂತೈತಿ ಏನಂತ ನಾನು ನೋಡ್ತೀನಿ. ಲಿಫ್ಟ್ ಇಳಿಸಿದ್ನಲ್ಲ, ಅದು ಯಾರೋ ಬೆಂಕಿ ಹಾಕಿದ್ದಾರೆ ಇಲ್ಲಿ. ನಾನು ನೋಡಿ ಗಾಬರಿ ಆಗಿಬಿಟ್ಟೆ. ನೋಡಿ ಗುರು, ಅಂಬಾದೇವಿ ಟ್ರಾವೆಲ್ಸು, ಬೆಂಗಳೂರು ಗೋವಾ ಇರ್ಬೇಕೇನೋ. ಇವಾಗ ಟೈರು ಲೈನರು ನಮ್ಮ ಬಾಡಿ ಎಲ್ಲ ಕೂಲ್ ಆಗೋವರೆಗೂ
ಗಾಡಿ ಎಲ್ಲಿ ಮೂವ್ ಮಾಡಲ್ಲ. ಯಾಕೆ ಅಂತೀರಾ? ಏನಿಲ್ಲ, ಟಸ್ಸು ಪುಸ್ಸು ಅಂದ್ಬಿಟ್ರೆ ಹಿಂಗೆ ಒಂಥರ ಆಗ್ಬಿಡ್ತದೆ ನಮಗೆ. ಅಮ್ಮ ಹಚ್ಚು ಬೇಗ ಬೇಗ ಮೊಸರು ತಗೊಂಬರ್ತೀನಿ. ನೋಡಿ ಗುರು, ಕೇರಳ ಗಾಡಿ ಹೆಂಗೈತೆ, ಟಾಟಾ 12 ವೀಲ್ ಸೂಪರ್ ಐತೆ ನೋಡಿ. ಅವರು ನೆಳ್ಳಿಗೆ ನಿಂತಾರೆ, ನಾವು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅಲ್ಲೊಂದು ಬುಲೆರ ನಿಂತತ್ತಲ್ಲ, ಅಲ್ಲಿ ಬಿಸಿಲು ಬರ್ತತೆ. ಇಲ್ಲೇ ಎಷ್ಟು ಇದಾದ್ರೂ ಬಿಸಿಲು ಬರಲ್ಲ. ಕರೆಕ್ಟಾಗಿ 4 ಗಂಟೆಗೆ ಬಿಟ್ಬಿಡೋಣ. ನೆಟ್ವರ್ಕ್ ಇಲ್ಲ, ಏನಿಲ್ಲ. ನೆಟ್ವರ್ಕ್ ಇಲ್ಲದ ಜಾಗನಾಗ ನಿಂತಿದ್ದೀವಿ ನಮ್ಮದಾಗೆ. ಯಾರು ತಕ್ರಾಲು ಇರೋಲ್ಲ. 35-25 12 ಗುರು, ಎಲ್ಲಿಗೆ ಹೋಗ್ತೈತೆ? ಬನ್ನಿ ತಗೊಂಡು ಹೋಗೋಣ. ಏನೋ ಒಂಥರ ಸಮಾಧಾನ ಆಗ್ತೈತೆ ನೋಡಿ, ಜೀವಕ್ಕೆ ನೆಮ್ಮದಿ ಆಗ್ತೈತೆ. ನಮ್ಮ ಸ್ಟೇಟಲ್ಲಿ ಬಂದು ಗಾಡಿ ಮರದನ್ನೆಲ್ಲ ನಿಲ್ಲಿಸಿರೋದಕ್ಕೆ ಎಷ್ಟು ಸಖತ್ತಾಗಿ ಕಾಣ್ತಿದೆ ನೋಡಿ ವೆದರು. ಇದನ್ನು ಇವಾಗ ಗಿಡ ಮರ ಎಲ್ಲ ಚಿಗುರ್ತಾ ಇದ್ದಾವೆ. ಹೊಸ ತಡಕು ಇವಾಗಿನ ಇನ್ನೊಂದು ತಿಂಗಳು ಹೋಗ್ಬಿಟ್ರೆ ಫುಲ್ ಹಚ್ಚ ಹಸಿರು ಆಗಿಬಿಡ್ತೈತೆ. ಮಳೆ ಬರ್ಬೇಕು ಗುರು. ಸದ್ಯಕ್ಕೆ ಇವಾಗ ಒಂದು ಮಳೆ ಬಂದರೆ ಚೆನ್ನಾಗೈತೆ. ಬೇಸಿಗೆಗೆ ಮಳೆ ಬರೋದು ಡೌಟೇ. ಅಡುಗೆ ಮಾಡ್ತಾಯಿದ್ದಾನೆ. ಏನು ಮೊಸರು ತರೋಣ ಅಂತ ಹೋದರೆ ಮೊಸರು ಇರಲಿಲ್ಲ ಅಂತ. ಇಲ್ಲ ಕಾಣ ಮೊಸರು. ಹಾಂ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಲ್ಲಿ ಹೋಟ್ಲದು. ಇಲ್ಲಾರ ಒಳಗೆ ಪಿಕ್ಚರ್ ನೋಡ್ತಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಹೋಗು, ಹಂಗೆ ಮಾಡೋಂತದ. ಗುರು 4:15 ಎದ್ದೀವಿ, ಊಟ ಮಾಡಿ ಮನಿಕೊಂಬಿಟ್ಟಿದ್ವಿ. ಅಲ್ಲ ಹಂಗೆ ಮನಿಕೊಂಬಿಟ್ಟಿದ್ವಿ. ಇವಾಗ ಎದ್ದು ಊಟ ಮಾಡ್ತಿದ್ವಿ ನೋಡಿ. ಊಟ ಮಾಡಿ ಅಲ್ಲೇ ಹೊರಟಿದ್ದೀವಿ. ಅಲ್ಲಿ ಇದು ಎಳ್ಳುಳ ಕಕ್ಕ ಮಾಡಿಬಿಟ್ಟಿದ್ದು ಗ್ಲಾಸ್ ಮೇಲೆ. ಅದಕ್ಕೆ ಒಂಚೂರು ಗ್ಲಾಸ್ ತೋಡಿಸ್ತಾ ಇದ್ದೀನಿ. ತೋಡಿಸಿದ್ ನೋಡಿ. ಒಂದು ಅರ್ಧ ಜಗ್ ಉಗ್ಗು ಸಾಕು. ಇವಾಗ ಕ್ಲಿಯರಾಗಿ ಕಾಣಿಸ್ತು ನೋಡಿ. ಆವಾಗಲೇ ಆ ಕಡೆ ನೋಡಿ ಹೆಂಗಾಗಿಬಿಟ್ಟೈತೆ. ಇವಾಗ ಇನ್ನೇನು ಘಾಟ್ ಇಳಿಸೋದೆ. ಘಾಟಿನ ಟೈರೆಲ್ಲ ಕೂಲ್ ಆಗಿದ್ದಾವೆ. ಆರಾಮಾಗಿ ಲೈನಿಗೆ ಇಳಿಸ್ತಿದಾರೆಲ್ಲ. ನಾವು ಅವರಿಂದ ಒಂದು 5 ಗೇರ್ನಾಗ ಇಳಿಸಿದ್ರೆ ಆಯ್ತು. 4-5 ಮೇಲಕ್ಕೆ ಹೋಗಿ ಇಲ್ಲಿಗೆ ಆ ಕಡೆಗೆ ಸಾಕು. ಬಾರ ಅನ್ಸಂತ ಇಲ್ಲಿನ ಕಾಣತ್ ಬಾ, ಸಾಕು ಅನ್ನ ಬಾರ, ಸಾಕು ನೋಡಿ. ಸಾಕು ಅಂದ್ರೆ ಇನ್ನೂ ಹೋಗ್ತದಾನೆ. ಹೋಗ ಮೇಲಕ್ಕೆ. ಹಾಂ ಬಾ, ಸಾಕು ಅನ್ನ ಬಾರ, ಸಾಕು ಬಾ. ಅದಕ್ಕೆ ಹೋಗೋಣ. ಸಾಕು ಅಂದ್ರು ಇನ್ನೂ ಹೋಗ್ತಾನೆ. ಹಾಂ ಬಾ, ಅದಕ್ಕೆ ಹೋಗೋಣ ನೋಡಿ. ಇವಾಗ ಊಟ ಮಾಡಿರೋದು. ಕ್ರೇಟ್ ಎಲ್ಲ ಹಿಂದಕ್ಕೆ ಇಟ್ಕೊಂಡ್ಬಿಡು ಹೋಗೋಣ.